ಯಪ್ಪ ಇಲ್ಲಿಗೆ ಯಪ್ಪ ಯಪ್ಪ ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನೇಹ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಗರ್ ಅಂತಕ್ಕಂಥ ಒಬ್ಬ ಭಾಳ ಕಡು ಬಡತನದಲ್ಲಿರ್ತಕ್ಕಂಥ 20 ವರ್ಷದ ಯುವತಿ ಮೇಲೆ ಇವತ್ತುಗಳು ಬರ್ಬರವಾಗಿ ಮುಖಾಂತರ ಅಂಜಲಿ ಅಂಬಿಗರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿದೆ. ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದ್ಸಲ ಯೋಚನೆ ಮಾಡ್ತಾರೆ. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದೆ. ಇವತ್ತು ನೋಡಿ ನೇಹ ಹತ್ಯೆ ಆದಂಥ ಪ್ರಕರಣವನ್ನು ನೋಡಿದಾಗ ಇವತ್ತೇನು ಈ ಮರ್ಡರ್ ಮಾಡಿದ್ದಾನೆ. ಈಗ ನಾನು ಆ ಅಜ್ಜಿ ಜೊತೆ ನಾನು ಮಾತಾಡಿದ್ದೀನಿ. ಅಜ್ಜಿಯವರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನೋಡಿದಾಗ ಕಳೆದ 1 ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ, ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು, ನಮ್ಮ ನೇಹ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನು ಇವತ್ತೇನು ಕೊಲೆ ಮಾಡಿದಾರೆ ಆ ಕೊಲೆ ಮಾಡಿದಂಥ ಕೊಲೆಗಡಕ ಅವತ್ತು 1 ವಾರದ ಹಿಂದೆ ಇವ್ರು ಹೇಳಿದಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ, ಈ ರೀತಿ ನಮಗೆ ಫೋನ್ ಬಂದಿತ್ತು ಅಂಥೇಳಿ. ಆದರೆ ಭಾಳ ದುರ್ದೈವದ ಸಂಗತಿ, ಇವತ್ತು ಅವತ್ತು ಯಾರು ಇಲಾಖೆಯಲ್ಲಿ ಇದ್ದರು, ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಅಧಿಕಾರಿ ಇದ್ದರೂ ಗೊತ್ತಿಲ್ಲ ನನಗೆ. ಆ ಅಧಿಕಾರಿಗಳೇನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತೊಗೊಂಡಿತ್ತಂದರೆ ಇವತ್ತು ಒಂದು ಜೀವವನ್ನು ಉಳಿಸೋಕೆ ನಮಗೆ ಸಾಧ್ಯ ಇದೆ. ಇವತ್ತು ಯಾರು ಆ ರೀತಿ ಹೇಳಿದ ಮೇಲೆ ಇವತ್ತು ವೈಫಲ್ಯ ಆಗೈತಿ. ಯಾವುದೇ ಕಾರಣಕ್ಕೂ ಆ ಅಧಿಕಾರಿಗಳನ್ನು ಮೊದಲು ಅವ್ರ ಮೇಲೆ ಶಿಕ್ಷೆ ಆಗುತ್ತೆ, ಅವ್ರನ್ನೂ ಕೂಡ ಅಷ್ಟೇ ಅಪರಾಧಿ ಭಾವನೆಯಲ್ಲಿ ಇವತ್ತು ನಾವು ನೋಡಬೇಕಾಗುತ್ತೆ. ಅವರೇನಾದರೂ ಅಧಿಕಾರಿಗಳು ಅವತ್ತು ಕರೆಸಿ ಒಂದಿಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಹುಡುಗಿಯ ಜೀವ ಹೋಗಿದ್ದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗೈತೆ. ಹಿಂದೂ ಕೂಡ 6 ತಿಂಗಳ ಹಿಂದೆ ಇಲ್ಲೇ ನಮ್ಮ ಪಾಲಿಕೆ ಸದಸ್ಯರು ಇದ್ದಾರೆ, ಶಶಿ ಬಿಜವಾಡ ಅಂತಂದೇಳಿ, ಇವರೇ ಸ್ವತಃ ಹೋಗಿ ಅದೇ ಏನು ಇವತ್ತು ಮರ್ಡರ್ ಮಾಡಿದಾನೆ ಆ ಹುಡುಗನ ಇನ್ನೊಂದು ಹುಡುಗಿಗೂ ಇದೇ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಸ್ವತಃ ನಮ್ಮ ಪಾಲಿಕೆ ಸದಸ್ಯರು ಹೋಗಿ ಅವ್ರಿಗೆ ಭೇಟಿಯಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಬಂದಾಗ, ಇಲ್ಲ ಅದು ಅಪ್ರಾಪ್ತ ಹುಡುಗಿ ಐತಿ, ಸುಮ್ಮನೆ ಸಮಸ್ಯೆ ಆಗೈತಿ, ನಾವು ಅಷ್ಟೇ ಹೇಳಿ ಸರಿ ಮಾಡ್ತೇನೆ ಅನ್ನೋದನ್ನು ಅವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಸಿಕ್ಕಿದೆ. ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಹೊಂದಿರತಕ್ಕಂಥವ್ರು ಯಾರೇ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್, ನಾನು ಭಾಳ ಸ್ಪಷ್ಟವಾಗಿ ಹೇಳಕತ್ತೀನಿ, ಈ ರೀತಿಯಾದಂಥ ವ್ಯಕ್ತಿಗಳನ್ನು ನೀವು ಬಿಡು ಮುಖಾಂತರ ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಇವತ್ತು ದುರ್ದೈವದ ಸಂಗತಿ ಅಂದ್ರೆ ಗೃಹ ಇಲಾಖೆ ಮೇಲೆ ಇವತ್ತು ಬರೀ ಟ್ರಾನ್ಸ್ಫರ್ನಲ್ಲಿ ಅವರು ಮಗ್ನರಾಗಿದ್ದಾರೆ ಹೊರತು ವಿಚಾರ ನೋಡಿ, ಇವತ್ತು ಈ ಹುಡುಗಿ ಸಾವಿಗೆ ಕಾರಣ ಆಗೈತೆ ಅಂತಂದ್ರೆ ಅವತ್ತಿನ ದಿವಸ ಏನು 1 ವಾರದಿಂದ ಈ ಘಟನೆ ನಡೆದಾಗ ಯಾವಾಗ ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ಏನು ಕೊಲೆಯಾಗಿದೆ ಹುಡುಗಿ ಅಂಜಲಿಯವರ ತಂಗಿ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ. ಆದರೆ ಇವತ್ತು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತೇ ಅವನು ಕರೆಸಿ ಅವರು ಮಾತಿನಲ್ಲಿ ಹೇಳಿದ್ರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬಿಜಿ ಆಗಿದ್ದ ಕಾರಣಕ್ಕಾಗಿ ಗೃಹ ಇಲಾಖೆ, ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ, ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಅದು ಮಾಡೋತಕ್ಕಂಥದ್ದು ಇದ್ದಾರೆ. ಆದರೆ ದುರ್ದೈವ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾ ಇದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊಣೆಯನ್ನು ಹೊರಬೇಕಾಗತ್ತೆ. ಯಾಕಂದ್ರೆ 1 ವಾರ ಹಿಂದೆ ಹೇಳ್ಯಾರ ಇನ್ನು ಹೋಗಿ ಈ ರೀತಿ ಆಗೈತಿ, ನೇಹ ಹತ್ಯೆ ಏನಾಗೈತಿ, ಅದಕ್ಕಿಂತ ಕೆಟ್ಟು ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ
ಇವತ್ತು ಇಲಾಖೆ ಕ್ರಮ ಕೈಗೊಳ್ಳೋದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನೂ ಅಷ್ಟೇ ಕಾರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗಿದೆ. ನೇಹ ಕೊಲೆ ಆದಾಗ ಬಿಜೆಪಿ ಸಾಕಷ್ಟು ಹೋರಾಟ ಮಾಡಿತ್ತು. ಕೇವಲ ಬಿಜೆಪಿ ಹೋರಾಟ ಹಿಂದೂ ಮುಸ್ಲಿಂ ಇದ್ರೆ ಮಾತ್ರ ಬರುತ್ತೆ, ಇಂಥ ಟೈಮಲ್ಲಿ ಬರಲ್ಲ ಅಂತ ಒಂದು ಆರೋಪಕ್ಕೆ ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕೊಲೆಯದು ಜಾತಿಗೆ ಸೀಮಿತ ಆಗಿರೋಂಗಿಲ್ಲ ಯಾವುದು ಕೂಡ ಒಂದು ಕೊಲೆ ಅನ್ನೋಂಥದ್ದನ್ನು. ಇವತ್ತು ನಾನೇ ಬಂದಿದ್ದೀನಿ, ನಾನೀಗ ಅವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೀನಿ, ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೀನಿ, ಕೇಳಿದ್ದೀನಿ, ಡಾಕ್ಟರ್ ಜೊತೆ ಮಾತಾಡೋಂಥದ್ದಾಗಿದೆ. ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು, ಯಾರೇ ಬೇಕಾದವರಾಗಲಿ. ಇವತ್ತು ಈ ಕೊಲೆಗಳಕ್ಕೂ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವು ಶೂಟೌಟ್ ಮಾಡಿ ಕೊಲ್ರಿ, ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವ ಇವತ್ತು? ಇಡೀ ಮಠ ಕೊಲೆಯಾಗಿ ಎಷ್ಟು ಗಂಟೆ ಆಯ್ತು ಇವತ್ತು? 5:20ಕ್ಕೆ ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ. ಏನು ಮಾಡ್ತಾ ಇದೆ ಇವತ್ತು ಸರ್ಕಾರ? ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ? ತೊಗೊಂಬಂದು ಇವತ್ತು ನಾನು ಹೇಳ್ತೇನೆ ಭಾಳ ಸ್ಪಷ್ಟವಾಗಿ, ನೇಹ ಹತ್ಯೆಯಲ್ಲಿ ಏನು ಸ್ಟ್ಯಾಂಡ್ ನಮ್ದಿತ್ತು, ಇದು ಹತ್ಯೆಯಲ್ಲಿ ಅಷ್ಟೇ ಸ್ಪಷ್ಟವಾದಂಥ ಸ್ಟ್ಯಾಂಡಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೈತೆ. ನಾವೇನು ಸ್ಟ್ರೈಕ್ ಮಾಡಲಾದ್ರೆ ಬಿಡುವುದಿಲ್ಲ, ಅದು ನನಗಿಲ್ಲ. ನಾವು ಏನು ಮಾಡಬೇಕು, ನಾವು ಹೋರಾಟ ಮಾಡೇ ಮಾಡ್ತೇವೆ. ಯಾಕಂದರೆ ನೇಹ ಹತ್ಯೆ ಕೇಸ್ನಲ್ಲಿ ಅವರು ಉಳ್ಳವರಾಗಿದ್ದರು. ಆದರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಾಂಡೆ ಮಾಡಿ ಕೆಲಸ ತಿಂತ, ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಾಂಡೆ ಕೆಲಸ ಮಾಡಿ ಆ ಮಕ್ಕಳನ್ನು ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ಏನಿದೆ ಹಂಗಂದ್ರೆ ಸುರಕ್ಷತೆ ಅನ್ನುವಂಥದ್ದನ್ನು ಯಾರಿಗೆ ಸುರಕ್ಷತೆ ಐತಿ? ಇವತ್ತು ಹುಬ್ಳಿ ಒಳಗೆ, ಹುಬ್ಳಿ ಧಾರವಾಡದಂಥ ಮಹಾನಗರದಾಗ ನಿಮಗೆ ವಿದ್ಯಾರ್ಥಿನಿಗೆ ಸುರಕ್ಷೆ ಇಲ್ಲ. ಇವತ್ತು ಆ ಅಜ್ಜಿ ಹೇಳಕತ್ತಿದ್ರಿ ಈಗ ನನ್ನ ಜೊತೆ ಮಾತಾಡೋ ಮುಂದೆ, ನಮ್ಮ ಮಕ್ಕಳು ನಾವು ಶಾಲೆಗೂ ಕಳ್ಸಂಗಿಲ್ಲ, ಕಾಲೇಜಿಗೂ ಕಳ್ಸಂಗಿಲ್ಲ, ಬ್ಯಾಡ್ರಿ ನಮ್ಮ ಹುಡುಗರು ನಮ್ಮ ಮನೆಯಾಗಿರಲಿ ಅನ್ನೋಂಥದ್ದನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥದ್ದನ್ನು ಇಲಾಖೆ ಮಾಡಬೇಕಾಗೈತಿ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇವು 2 ಮಾಡೋದು ಇದೆ ಹುಬ್ಬಳ್ಳಿ ಒಳಗೆ, ನೀವು ಇನ್ನೂ ಮಟ್ಟರೂ ಏನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇದಕ್ಕಾಗಿ ಇವತ್ತಿನ ದಿವಸ ಭಾಳ ಮತ್ತೊಂದು ದುರಂತದ ದಿವಸ. ಈಗ ತಾನೇ ನನ್ನ ಮಗಳದ್ದು 1 ತಿಂಗಳ ಒಳಗೆ ಮನೆಗೆ ಪೂಜಾ ಕಾರ್ಯಕ್ರಮ ಮುಗಿಸಿ ವಿರುದ್ಧ ದರ್ಶನ ಒಂದು ಭದ್ರಾಭಿಷೇಕ ಮುಗಿಸಿ ಮಾಡುವ ಹೊತ್ತಿನಾಗ ಈ ಒಂದು ಘಟನೆ ಬಗ್ಗೆ ನಮಗೆ ಮಾಹಿತಿ. ನನ್ನ ವಾರ್ಡ್ನಲ್ಲೇ ಏನು 68ನೇ ವಾರ್ಡ್ ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾನು ಏನು ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹೋರಾಟ ಆಯಿತು, ಎಲ್ಲ ಪಕ್ಷಾತೀತ ಜಾತ್ಯತೀತ ಹೋರಾಟ ಮಾಡಿದರೂ ಕೂಡ ಈ ಕಳೆದ 15 ದಿವಸ 20 ದಿವಸಗಳೊಳಗೆ ಮತ್ತೊಂದು ಮರ್ಡರ್ ಹಾಕಿತ್ತಂದರೆ ಇದು ಎಂಥ ಅವ್ಯವಸ್ಥೆ ಇದೆ. ಈಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಒಂದು ಅರ್ಥ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಮತ್ತೆ ಮಾದರಿ ಯಾರು ನಮ್ಮನ್ನ ಹೇಳ್ತಾನೆ ಅಂದರೆ, ನೇಹ ಹೆಂಗೆ ಹತ್ಯೆ ಆಗಿದ್ದಾಳೆ ಅದೇ ರೀತಿಯೇ ನಿನ್ನೂ ಕೂಡ ಕೊಲ್ತೇನೆ, ಮುಂಜಾಗ್ರತವಾಗಿ ಫೋನ್ ಮಾಡಿ ಮನೆಗೆ ಬಂದು ಧಮಕಿ ಹಾಕಿ ಬೆಳಗ್ಗೆ 4 ಮಂದಿ ಅವರು ಸಹೋದರ ಅವ್ರ ಮನೆಯಲ್ಲೇ ಎಲ್ಲರೂ ಅದಾರ, ಅವ್ರ ಅಜ್ಜಿ ಅದಾರ, ಅವ್ರ ಅಕ್ಕಂಗಿಯರು ಅದಾರ, ಎಲ್ಲರೂ ಹಾಡಾಗಲ ಅವ್ರ ಮುಂದೆ 5 ಇನ್ನು ಬೆಳಗ್ಗೆ 5:30ಕ್ಕೆ ಅಂದರೆ ಬಾಗ್ಲ ಬಾರಿಸಿ ಈ ರೀತಿ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾವ ರೀತಿ ನನ್ನ ಮಗಳಿಗೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ, ಅದೇ ರೀತಿ ಕೂಡ ಈ ಮಗಳು ಕೂಡ ನನ್ನ ಮಗಳೇ, ಆಕೆಗೂ ಕೂಡ ಹೋರಾಟನ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಈಗಾಗಲೇ ದೇಶಾದ್ಯಂತ ಹೋರಾಟ ಆಗಿದೆ. ಈ ರೀತಿ ಎಲ್ಲರೂ ಮಕ್ಕಳನ್ನ ಕೊಲೆ ಮಾಡೋದಾಗಿದ್ರೆ ಮತ್ತು ಹೆಣ್ಮಕ್ಳನ್ನ ನಾವು ಉದ್ದೇಶಿ ನಾವು ಇದ್ದು ಇಲ್ದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯಮಾಡಿ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಅವ್ರ ಕಡಿವಾಣ ಹಾಕೋಕ್ಕಾತು ಸರಿ, ಇಲ್ಲ ಅಂದರೆ ಜನರ ಕೈಯಾಗ ಕೊಡ. ಈಗಾಗಲೇ ನಾನು ಇದಕ್ಕೂ ಕೂಡ ಹೇಳಿದ್ದೇನೆ ಮಾನ್ಯ ಗೃಹ ಸಚಿವರಿಗೆ, ಇಲ್ಲೇ ನಮ್ಮ ಆಯುಕ್ತರು ಯಾವುದೇ ರೀತಿಯಿಂದ ಕ್ರಮ ಇಲ್ಲ. ನಾನು ನೇರವಾಗಿ ಕಮಿಷನರ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದೇನೆ ನನ್ನ ಕೇಸ್ ಆದಾಗ, ನನ್ನ ಮಗಳ ಕೇಸ್ ಆದಾಗ. ಆದರೂ ಕೂಡ ಅವರು ಸುಮ್ಮನೆ ಕೂತ್ಕೊಂಡ್ರು. ಮತ್ತೆ CM ಅವರು ಕೂಡ ಮನವಿ ಮಾಡಿದ್ದೇನೆ, ಎಲ್ಲರಿಗೆ ಮನವಿ ಮಾಡಿದ್ರು ಕೂಡ ಇಂಥ ಆಯುಕ್ತರನ್ನು ತಗೊಂಡು ಬಂದು ಮಹಾನಗರ ಪಾಲಿಕೆಯಲ್ಲಿ ಇಂಥ ಅವ್ಯವಸ್ಥೆ ನಡೀತಾ ಇದೆ. ಅದರ ಕಾರಣ ಯಾರು? ಇವರಿಗೆ ಆ ಅಧಿಕಾರನ IPS ಇವರಿಗೆ ಜವಾಬ್ದಾರಿ ತಾನೇ ಇಲ್ಲ ಅಂದರೆ ಬಿಟ್ಟು ಬೇರೆ ದಕ್ಷ ಆಫೀಸರ್ನ ತೊಗೊಂಡು ಬರಲಿಲ್ಲ, ಇಂಥವ್ರನ್ನ ತೊಗೊಂಡು ಬಂದೆ. ಈಗಾಗಲೇ ಸಿಕ್ಕಾಪಟ್ಟಿ ಈಗಾಗಲೇ ಎಲ್ಲಿ ಬೇಕಾದಲ್ಲೇ ಅಫೀಮು ಗಾಂಜಾ ಡ್ರಗ್ಸು ಈ ನಮ್ನಿ ಮಾಫಿಯಾ ನಡೀತಾ ಇದೆ. ಅದ್ರ ಜೊತೆಗೆ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಮತ್ತೆ ನಮ್ಮ ಯುವತಿಯರಂತೂ ಯಾರೋ ಸ್ಟೂಡೆಂಟ್ ಈಗೂ ಕೂಡ ಹಾಳಾಗಲೇ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದಿಲ್ಲ ಅಂತಂದ್ರೆ ಕೂಡ ಏನೋ ಒಂದು ಮರೆತು ನಾವೆಲ್ಲೇ ಒಂದು ಕಡೆ ನಮ್ದು ಏನಾದ್ರು ಈಗಾಗಲೇ
ಈಗಾಗಲೇ ನೋಡ್ರಿ ಅವರ ಅವರು ಕೂಡ ಆ ಕುಟುಂಬದ ಸದಸ್ಯರವ್ರೆ ಇರಲಿ, ಅವ್ರಿಗೆ ಬಹಳ ನೋವಾಗಿದ್ದರಿಂದ ಅವ್ರಿಗೂ ಕೂಡ ಇದಾಗಿದೆ. ನಾನಂತೂ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಮತ್ತೊಂದು ಘಟನೆ ಆಗಿದೆ, ನಾನು ಹಿಂದಕ್ಕಾದ್ರೂ ಕೇಳಿದ್ದೆ, ಈ ಘಟನೆ ಮರುಕಳಿಸಬಾರ್ದು. ನಾನು ನನ್ನ ಮಕ್ಕಳ ದುಃಖನ ತಡ್ಕೊಂಡು ನಾನು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದೆ, ಆದರೂ ಕೂಡ ಮತ್ತೆ ಮರುಕಳಿಸ್ತು. ನಿನ್ನಿಲ್ದ ಮೊನ್ನೆ ಹಳ್ಳಿಯಾಳದಾಗೆ ಹಾಡಾಕಲ ಪಾಪ ಒಬ್ಬ ಕೂಲಿ ಕಾರ್ಮಿಕನ ಹತ್ಯೆ ಮಾಡಿದರು, ಇಲ್ಲೇ ಪಕ್ಕದ ಹಳ್ಳಿಯಾಳ. ನನಗೆ ಅದಕ್ಕೆ 6 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಮನೆ ಹತ್ರ. ಮತ್ತು ಈಗ ನನ್ನ ವಾರ್ಡ್ನಲ್ಲೇ ಆಗಿದೆ. ಏನು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ? ನನ್ನ ವಾರ್ಡ್ ಇವರಿಗೆ ಟಾರ್ಗೆಟ್ ಆಗಿದೆ. ಬಡ ಮಕ್ಕಳನ್ನೇ ಬೇಕಾ ಇವರಿಗೆ? ಯಾವ ರೀತಿ ಅನ್ನೋದು ಯಾರು ಕೂಡ ಇದಕ್ಕೆ ಬೇಜವಾಬ್ದಾರಿತನ ವಹಿಸ್ಕೊಂಡು, ಯಾವ ಪೊಲೀಸ್ ಉನ್ನತ ಅಧಿಕಾರಿ ಮೀಟಿಂಗ್ ಇಲ್ಲ, ಯಾವ ಕಾಲೇಜ್ನಲ್ಲಿ ಬಂದೋಬಸ್ತ್ ಇಲ್ಲ, ಎಲ್ಲಿ ಹಾಡಾಗಲ ಬಂದ್ ಮಾಡ್ತಾರಂದ್ರೆ ಏನು ಎಚ್ಚೆತ್ತುಕೊಂಡಿಲ್ಲ. ನಾನು ಅನೇಕ ಬರೀ ಡಿಮಾಂಡ್ ಇಟ್ಟಿದ್ದೀನಿ, ಅನೇಕ ಇಡೀ ವರ್ಲ್ಡ್ ವೈಸ್ ಇದನ್ನ ಮಾಧ್ಯಮದವ್ರು ಎಲ್ಲರೂ ತೋರಿಸಿದ್ದಾರೆ. ಯಾವಾಗ ಇವರು ಬೇರೆ ರಾಜ್ಯದ UP ಮಾಡೆಲ್ ಆಗಲಿ, ಹೈದರಾಬಾದ್ ಮಾಡೆಲ್ ಆಗಲಿ ನಮ್ಮ ಕರ್ನಾಟಕಕ್ಕೆ ತೊಗೊಂಡು ಬರಲಿಲ್ಲ, ಅಲ್ಲಿ ತನಕ ಯಾರು ಎಚ್ಚೆತ್ತಾಗಂಗಿಲ್ಲ. ಅಂತ ಸಜ್ಜನ್ ಬೇಕಿಲ್ಲ, ಇಲ್ಲ ಅಂದ್ರೆ UP ಅಂತ CM ಬೇಕಿಲ್ಲ ಅಂದಾಗ ಮಾತ್ರ ಇದಾಕೈತೆ. ನಾ ಈಗಾಗಲೇ ನಾವು ನಮ್ಮ ಮಗಳ ಕರ್ಕೊಂಡು ನೋವಾಗಿದ್ದೇವೆ. ಮತ್ತೆ ನಾನು ವಾರ್ಡಿನ ಮಗಳ ಹೋದ್ಲ. ನಾನು ಎಷ್ಟು ಮನವಿ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಅವರು ಬೇಫಾಮ್ ಆಗಿ ಮತ್ತು ತಮ್ಮದೇ ಆದ ಕೃತ್ಯವನ್ನು ನಡೆಸಿದ್ದಾರೆ. ಅದಕ್ಕೆ ನಿಮಗೆ ಆಗಂಗಿಲ್ಲ ಅಂದ್ರೆ ರಜೆ ನಿಮ್ಗೆ ಕೊಟ್ಟು ಮನೆಗೆ ಹೋಗ್ರಿ, ಬೇರೆದವ್ರು ತೊಗೊಂಡು ಬರ್ರಿ. ಯಾಕೆ ನೀವು ಅದ್ರ ಮೇಲೆ ಕುಂತು ಇಂಥ ಅಮಾಯಕರನ್ನ ಪಾಪ ಬಡವ್ರನ್ನ ಬಲಿ ಮಾಡ್ತೀರಿ? ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಸಮಾಜನ ನೀವು ಕಟ್ಟಕ್ಕಾಗಂಗಿಲ್ಲ ಅಂದ್ರೆ, ನಿಮಗೆ ಮಫ್ತಿ ಮೇಲೆ ಪೊಲೀಸರು ಕಳ್ಸೋಕ್ಕಾಗಲ್ಲ ಅಂದ್ರೆ ಎದಕ್ಕೆ ನೀವು ಅಧಿಕಾರ ವಹಿಸ್ಕೊಂತೀರಿ? ಕಮಿಷನರ್ಗೆ ಅವಾಗ ಹೇಳಿ ನಾನು, ಅವರು ಈ ರೀತಿ ಡೈವರ್ಟ್ ಮಾಡಿ ಈ ರೀತಿ ಹೇಳ್ಕೊಂತ ಕುಂತು ಇದನ್ನೆಲ್ಲ ಫೇಲ್ಯೂರ್ ಮಾಡಕ್ಕೆ ಮತ್ತೊಂದು ಘಟನೆ ಆಗಕ್ಕೆ ಅವರೇ ಮೂಲ ಕಾರಣ ಅಂತ ನಾನು ಅಂತೀನಿ. ಈಗ ಇಷ್ಟೊತ್ತಿಗೆ ಅಂದ್ರೆ ಆಗಬೇಕಾಯ್ತು. ಅದಕ್ಕೆ ನಾನು ಈಗಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತಿ ಅದಕ್ಕೆ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡಿದರೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಕಾಣಿಸ್ತೈತೆ ಅಂತ ನನಗೆ ಅನಿಸ್ತೈತಿ. ಮುಂದೆ ಬರೋ ಅಹಿತಕರ ಘಟನೆಗೆ ಅವರಿಗೆ ಇತ್ತೀಸರಿ ಹಾಡ್ತಾರೆ ಅಂತ ಕೇಳ್ತೀನಿ.